ಪರಮ ಪೂಜ್ಯ ಶ್ರೀಗಳವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ರಥ ಜಾಗೃತಿ ರಥ ಯಾತ್ರಾ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ನಿವೃತ್ತ ನೌಕರ ಅಧಿಕಾರಿ ಮತ್ತು ಮಿತ್ರರೇ, ಈಗ ನಮಗೆ ಆಗಸ್ಟ್ನಲ್ಲಿ ಏನು ಸರ್ಕಾರ 7ನೇ ವೇತನ ಆಯೋಗವನ್ನು ಜಾರಿಗೆ ತಂತು, ಆ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ಅವರು, ಸರ್ಕಾರವೇ ನೇಮಕ ಮಾಡಿರ್ತಕ್ಕಂಥ ಸುಧಾಕರ್ ಅವರು ತಮ್ಮ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ದಿನಾಂಕ 31/6/2022ಕ್ಕೆ 6ನೇ ವೇತನದ ಆಯೋಗದ ಅವಧಿ ಮುಗಿತೈತೆ. 1/7/2022ರಿಂದ 7ನೇ ವೇತನ ಆಯೋಗದ ವರದಿ ಜಾರಿಗೆ ಬರೋದ್ರಿಂದ ಅಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಎಲ್ಲ ನೌಕರ ವರ್ಗದವರಿಗೆ ನೀವು 7ನೇ ವೇತನದ ಸೌಲಭ್ಯಗಳನ್ನು ನೀಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ವರದಿಯನ್ನು ಅವ್ರು ನೀಡಿದ್ರು ಸಹ ಸರ್ಕಾರ ಒಂದು ಸುಳ್ಳು ನೆಪವನ್ನು ಹೇಳೋದ್ರ ಮೂಲಕ ನಮ್ಮಲ್ಲಿ ಹಣ ಇಲ್ಲ, ಆ ರೀತಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು 2022ರಿಂದ 24ರ 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನೌಕರ ವರ್ಗದವರಿಗೆ ಇವತ್ತು ಬಹಳಷ್ಟು ಆರ್ಥಿಕವಾಗಿ ನಷ್ಟವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರ ಮಾಡುತ್ತೆ. ಆ ಸರ್ಕಾರ ನಷ್ಟ ಮಾಡಿದ್ದನ್ನು ಕಂಡುಬಿಟ್ಟು ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ಸಭೆಯನ್ನು ಕರೆದಾಗ ಸಾವಿರಾರು ಜನ ಸಂಖ್ಯೆಯ ನೌಕರರು ದಾವಣಗೆರೆಗೆ ಬಂದ್ಬಿಟ್ಟು ನಮ್ಗೆ ಅನ್ಯಾಯ ಆಗಿದೆ, ನಾವೆಲ್ಲ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವತ್ತಿನಿಂದ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 12 ಬಾರಿ ಮುಖತಃ ಭೇಟಿ ಮಾಡಿ ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಅವರು ಒಂದು ಮಾತು ಏನ್ ಹೇಳ್ತಾರಂದ್ರೆ, ನಮ್ಮ ಮನವಿಯನ್ನ ನಗುಮೊಗದಿಂದ ಸ್ವಾಗತಿಸೋದ್ರ ಜೊತೆಗೆ ನಮ್ಗೆ ಒಳ್ಳೇದಾಗ್ಲಿ, ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇದಾರೆ. ಆದ್ರೆ ಯಾವುದೋ ಕಾರ್ಯರೂಪಕ್ಕೆ ಬಂದಿಲ್ಲ. ಜೊತೆಯಲ್ಲಿ ನಾವು ಮುಖ್ಯ ಕಾರ್ಯದರ್ಶಿಯವ್ರನ್ನ ಭೇಟಿ ಮಾಡಿದ್ವಿ. ಅವರು ಸಹ ಆರ್ಥಿಕ ಇಲಾಖೆಯಲ್ಲಿದೆ, ಹಣಕಾಸು ಕಡಿಮೆ ಇರೋದ್ರಿಂದ ಅದರ ಸೌಲಭ್ಯವನ್ನು ನೋಡ್ಕೊಂಡ್ಬಿಟ್ಟು ತಮಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸರ್ಕಾರದ ಅಪರ ಕಾರ್ಯದರ್ಶಿಯವರು ಆರ್ಥಿಕ ಇಲಾಖೆ, ಅವರನ್ನು ನಾವು ಭೇಟಿ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ಖಂಡಿತವಾಗಿ ಎಲ್ಲ ಕಡೆಗೂ ಜಯ ಸಿಕ್ಕಿದೆ, ಯಾರೂ ಸಹ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಯಾಕಂತಂದು ಹೇಳಿದ್ರೆ ಸರ್ ಇಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಇವತ್ತು ಏನ್ ಜಾಥಾ ನಾವು ಹೋಗ್ತಾ ಇದೀವಿ, ಆ ಜಾಥಾ ಇಲ್ಲಿಂದ ಹೊರಟುಬಿಟ್ಟು ನೇರವಾಗಿ ಧಾರವಾಡಕ್ಕೆ ಹೋಗಿ ಧಾರವಾಡದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೀವಿ. ಅದ್ರ ನೆಕ್ಸ್ಟ್ ಹಾವೇರಿಗೆ ಹೋಗ್ತೀವಿ, ಹಾವೇರಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀವಿ, ಅವ್ರಿಗೆ ಮನವಿ ಕೊಡ್ತೀವಿ. ಅದರಿಂದ ದಾವಣಗೆರೆ ಹೋಗ್ತೀವಿ, ದಾವಣಗೆರೆ ನಂತರ ಚಿತ್ರದುರ್ಗ, ತುಮಕೂರು, ಸಿದ್ಧಗಂಗಾ ಮಠದಲ್ಲಿ ಪೂಜೆಯನ್ನು ಮಾಡೋದ್ರ ಮೂಲಕ ಸೀದಾ ಮುಖ್ಯಮಂತ್ರಿಗಳ ಮನೆಗೆ, ಗೃಹ ಕಚೇರಿ ಕೃಷ್ಣಕ್ಕೆ ನಾವು ಹೋಗ್ತಾ ಇದೀವಿ. ಈಗಾಗಲೇ ಎಲ್ಲ ಅಧಿಕಾರಿಗಳ ಮತ್ತು ಪೊಲೀಸ್ ಅಧಿಕಾರಿಗಳ ಒಂದು ಏನು ಅನುಮತಿಯನ್ನು ನಾವು ಈಗಾಗಲೇ ಪಡೆದಿದ್ದೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ DCP ಅವ್ರ ತಗೊಂಡಿದ್ದೀವಿ, ಹುಬ್ಳಿಯಲ್ಲಿ ಇರ್ತಕ್ಕಂಥ ಕಮಿಷನರ್ ಒಂದು ಅನುಮತಿ ತಗೊಂಡಿದ್ವಿ, ಮತ್ತು ಇಲ್ಲೂ ಸಹ SP ಅವ್ರಿಗೆ ಮತ್ತು ಪೊಲೀಸ್ನವ್ರಿಗೆ ಕೊಟ್ಬಿಟ್ಟು ನಾವು ಅನುಮತಿಯನ್ನು ಪಡೆಯೋದ್ರ ಮೂಲಕ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ತಮ್ಮ ಈ ಒಂದು ಬೆಳಗಾವಿಯ ನಿಮ್ಮೆಲ್ಲರ ಆಸೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು 7ನೇ ತಾರೀಕಿನ ದಿನ ನಮ್ಮ ಮನವಿಯನ್ನ ಸ್ವತಃ ಅವರೇ ತಗೋಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾವು ಕೊಡ್ತಾ ಇದೀವಿ. ಯಾಕಂದ್ರೆ ಮತ್ತೆ ಯಾರಾದ್ರೂ ಅಧಿಕಾರಿಗಳು ಮುಟ್ಟಬಾರ್ದು ಅಂತ ಹೇಳಿ ನಾವು ಅವ್ರು ಏನಾದ್ರೂ ತಗೊಳ್ಳದೆ ಹೋದ್ರೆ ಇದೇ ಬೆಳಗಾವಿ ಅಧಿವೇಶನದಲ್ಲಿ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ 16ನೇ ತಾರೀಕು ಈಗಾಗಲೇ ನಾವು ದಿನಗಳನ್ನ ಗೊತ್ತು ಮಾಡ್ಕೊಂಡಿದೀವಿ. ಅವತ್ತಿನ ದಿವಸ 26,000 ಜನ ನೌಕರರು ಸಹ ಬೆಳಗಾವಿಯಲ್ಲೇ ಬಂದ್ಬಿಟ್ಟು ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮಾಧ್ಯಮದ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನನ್ನ ಹೆಸರು MPM ಷಣ್ಮುಖ ಅಂತ ಹೇಳ್ಬಿಟ್ಟು, ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ಪ್ರಧಾನ ಸಂಚಾಲಕರು.